ಪಶ್ಚಿಮ ಬಂಗಾಳ ಸೇರಿದ ಹಾಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಮೇ 4ಕ್ಕೆ ಪ್ರಕಟವಾಗುತ್ತೆ. ಫಲಿತಾಂಶಗಳಿಗೂ ಮುಂಚೆನೆ ರಿಸಲ್ಟ್ ಬಗ್ಗೆ ಉತ್ಸಾಹ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಮೇಲೇನೆ ಹೆಚ್ಚು ಗಮನ ಹರಿಸಿದೆ ಇಡೀ ದೇಶ ಅಂತ ಹೇಳ್ಬೋದು. ದೀದಿ ನಾಡಿನ ರಿಸಲ್ಟ್ ಬಗ್ಗೆ ಎಕ್ಸಿಟ್ ಪೋಲ್ ಭವಿಷ್ಯ ಜನರಿಗೆ ಒಂದಷ್ಟು ಆಶ್ಚರ್ಯ ತಂದಿದ್ರೂ ಫಲಿತಾಂಶ ಏನ್ ಬರುತ್ತಲ್ಲ ಅದು ಎಕ್ಸಿಟ್ ಪೋಲ್ ಅನ್ನ ಬುಡಮೇಲು ಮಾಡೋ ಚಾನ್ಸಸ್ ಇದೆ ಅಂತಾನೂ ಹೇಳ್ಬಹುದು. ಪಶ್ಚಿಮ ಬಂಗಾಳ ಚುನಾವಣೆಯ ಬಗ್ಗೆ ಭವಿಷ್ಯವಾಣಿಗಳು ಇನ್ನೂ ಹಾಗೆ ಬರ್ತಾ ಇವೆ. ಕೆಲವೊಂದ್ಸಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕೆಲವು ಸರ್ವೆಗಳು ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬೆಟ್ಟಿಂಗ್ ಮಾರುಕಟ್ಟೆಯಲ್ಲೂ ಕೂಡ ಬಿಸಿಯಾದ ಚರ್ಚೆ ನಡೀತಾ ಇದೆ. 5 ರಾಜ್ಯಗಳ ಪೈಕಿ ಬಂಗಾಳದ ಫಲಿತಾಂಶವೇ ಹೆಚ್ಚು ಸೌಂಡ್ ಮಾಡ್ತಾ ಇರೋದು. ಪಶ್ಚಿಮ ಬಂಗಾಳ ಚುನಾವಣೆಯ ಮತಗಳ ಎಣಿಕೆಗೆ 1 ದಿನ ಬಾಕಿ ಇರುವಾಗಲೇ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಚರ್ಚೆ ಜೋರಾಗಿ ನಡೀತಾ ಇದೆ. ರಾಜಸ್ಥಾನದ ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆಯು ತೀವ್ರ ಆಸಕ್ತಿಯನ್ನ ಉಂಟು ಮಾಡ್ತಾ ಇದೆ. ಫಲೋಡಿ ಬೆಟ್ಟಿಂಗ್ ಮಾರ್ಕೆಟ್ನಲ್ಲಿ 2ನೇ ಹಂತದ ಮತದಾನದ ನಂತರ ಹೊರಹೊಮ್ಮಿರೋ ಚಿತ್ರಣ ರಾಜಕೀಯ ವಲಯದಲ್ಲಿ ಒಂದಷ್ಟು ಕೋಲಾಹಲಕ್ಕೂ ಕಾರಣ ಆಗಿದೆ. ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆ ಪಶ್ಚಿಮ ಬಂಗಾಳ ಚುನಾವಣೆಯ ಮೇಲೆ ಯೂ ಟರ್ನ್ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅಂತ ವರದಿಯಾಗಿದೆ. ಬಂಗಾಳದಲ್ಲಿ ರಾಜಕೀಯ ಸಮೀಕರಣ ಬದಲಾಗಿದೆ. ಫಲೋಡಿ ಸತ್ತಾ ಬಜಾರ್ನ ಇತ್ತೀಚಿನ ಅಂದಾಜು ಎಲ್ರಿಗೂ ಶಾಕಿಂಗ್ ರಿಸಲ್ಟ್ ಕೊಟ್ಟಿದೆ. ಈ ಹಿಂದೆ ಎಕ್ಸಿಟ್ ಪೋಲ್ ಸಮೀಕ್ಷೆಗಳಿಗಿಂತ ಭಿನ್ನವಾಗಿ ಕೆಲವು ಇತರ ಸೂಚನೆಗಳನ್ನು ಕೊಟ್ಟಿತ್ತು. ಆದರೆ ಈಗ 2ನೇ ಹಂತದ ಮತದಾನ ಆಗ್ತಾ ಇದ್ದ ಹಾಗೆ ವಿಭಿನ್ನ ಭವಿಷ್ಯ ನುಡಿದಿದೆ. ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆಯ ಇತ್ತೀಚಿನ ಅಂದಾಜಿನ ಪ್ರಕಾರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಮತದಾನದ ನಂತರ ಬಿಜೆಪಿ 150ರಿಂದ 152 ಸ್ಥಾನ ಗೆಲ್ಲೋ ನಿರೀಕ್ಷೆ ಇದೆ. ಆದರೆ ಟಿಎಂಸಿ 137ರಿಂದ 140 ಸ್ಥಾನಗಳಿಗೆ ಇಳಿಯೋ ನಿರೀಕ್ಷೆ ಇದೆ ಅಂತ ಹೇಳಿದೆ. ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿನ ಈ ಬದಲಾವಣೆ ಕೂಡ ಮುಖ್ಯ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಚುನಾವಣೆಗೂ ಮುಂಚೆ ಈ ಮಾರುಕಟ್ಟೆ ಟಿಎಂಸಿಗೆ ಮುನ್ನಡೆ ಸಿಗುತ್ತೆ ಅಂತ ಪರಿಗಣಿಸಿತ್ತು. ಆದರೆ ಬಿಜೆಪಿ ಸುಮಾರು 100 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಅಂದಾಜಿಸಲಾಗಿದೆ. ಬಂಗಾಳದ ಪ್ರಮುಖ ಕ್ಷೇತ್ರ ಭವಾನಿಪುರದಲ್ಲಿ ಬೆಟ್ಟಿಂಗ್ ಮಾರುಕಟ್ಟೆ ತನ್ನ ನಿಲುವನ್ನ ಚೇಂಜ್ ಮಾಡಿಕೊಂಡಿರೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಹಾಗೆ ಸುವೇಂದು ಅಧಿಕಾರಿ ಸ್ಪರ್ಧಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಸ್ಥಾನ 20ರಿಂದ 25 ಪೈಸೆಯಿಂದ 50 ಪೈಸೆಗೆ ಏರಿದೆ. ಇದು ಅವರ ದುರ್ಬಲ ಸ್ಥಾನದ ಸಂಕೇತ ಅಂತ ಮಾರುಕಟ್ಟೆ ನೋಡುತ್ತೆ. ಆದರೆ ಎಲೆಕ್ಷನ್ಗೂ ಮುಂಚೆ ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆ ಟಿಎಂಸಿಗೆ ಮುನ್ನಡೆ ಸಾಧಿಸೋ ನಿರೀಕ್ಷೆ ಇತ್ತು. ಮಾರ್ಚ್ನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 100 ಸ್ಥಾನಗಳನ್ನು ಕೊಟ್ಟಿದ್ದ ಬೆಟ್ಟಿಂಗ್ ಮಾರುಕಟ್ಟೆ ಈಗ 2ನೇ ಹಂತದ ಮತದಾನ ಆದಮೇಲೆ ಸಂಪೂರ್ಣ ಬಹುಮತದೊಂದಿಗೆ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಮತ ಎಣಿಕೆಯ ಟೈಮ್ ತನಕ ಈ ಗ್ರಾಫ್ ಮತ್ತಷ್ಟು ಏರಿಳಿತ ಆಗಬಹುದು. ಹೆಚ್ಚಿನ ಮತದಾರರ ಮತದಾನವನ್ನ ಸಾಮಾನ್ಯವಾಗಿ ಅಧಿಕಾರದಲ್ಲಿರೋರ ವಿರುದ್ಧ ಅಂತ ಪರಿಗಣಿಸಲಾಗುತ್ತೆ. ಆದರೆ ಮತ ಎಣಿಕೆಯ ಮೊದಲು ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಏರಿಳಿತ ಸಾಮಾನ್ಯವಾಗಿದೆ. ಹಾಗೆ ಅಂತಿಮ ಫಲಿತಾಂಶಗಳ ತನಕ ಈ ಗ್ರಾಫ್ ಅನೇಕ ಸಲ ಬದಲಾಗಬಹುದು ಅನ್ನೋದು ಕೂಡ ಅಷ್ಟೇ ಸತ್ಯ. ಇತರ ರಾಜ್ಯಗಳಲ್ಲಿ ಬಿಜೆಪಿ ಹಾಗೆ ಅದರ ಮಿತ್ರ ಪಕ್ಷಗಳು ಅಸ್ಸಾಂನಲ್ಲಿ ಸುಮಾರು 98ರಿಂದ 100 ಸ್ಥಾನಗಳನ್ನು ಗೆಲ್ಲೋ ನಿರೀಕ್ಷೆ ಇದೆ. ಆದರೆ ಕಾಂಗ್ರೆಸ್ 24ರಿಂದ 26ರ ನಡುವೆ ಗೆಲ್ಲೋ ಚಾನ್ಸಸ್ ಇದೆ. ತಮಿಳುನಾಡಿನಲ್ಲಿ ಬೆಟ್ಟಿಂಗ್ ಮಾರುಕಟ್ಟೆ ಎನ್ಡಿಎಗೆ ಸುಮಾರು 100 ಸ್ಥಾನಗಳ ಮುನ್ನಡೆ ಹಾಗೆ ಭಾರತ ಮೈತ್ರಿಕೂಟಕ್ಕೆ 140 ಸ್ಥಾನಗಳ ಮುನ್ನಡೆಯನ್ನ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇದರ ಮಧ್ಯೆ ಕೇರಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಭಾವನೆ ಕೂಡ ಸಕಾರಾತ್ಮಕ ಆಗಿದೆ. ಯುಡಿಎಫ್ 80 ಸ್ಥಾನಗಳನ್ನು ಗಳಿಸಿದರೆ ಎಲ್ಡಿಎಫ್ 60 ಸ್ಥಾನಗಳನ್ನು ಗಳಿಸಿದೆ. ಇಷ್ಟಾದರೂ ಚುನಾವಣಾ ಪ್ರಕ್ರಿಯೆ ಮುಂದುವರೆದ ಹಾಗೆ ಈ ಅಂಕಿ ಅಂಶಗಳು ಬದಲಾಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಪುದುಚೇರಿಯಲ್ಲಿ ಆಲ್ಮೋಸ್ಟ್ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬಹುದು. ಪಂಚರಾಜ್ಯಗಳಲ್ಲಿ ಬಿಜೆಪಿಗೆ ಹೋಪ್ಸ್ ಇರೋದು ಪುದುಚೇರಿಯಲ್ಲಿ, ಅಸ್ಸಾಂನಲ್ಲಿ ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಬರೋ ಚಾನ್ಸಸ್ ಇದೆ. ಇಲ್ಲಿ ಟಿವಿಕೆ ಪಕ್ಷ ವಿಜಯ್ ಅವರ ಸಾರಥ್ಯದಲ್ಲಿ ನೇರವಾಗಿ ಒಂದಷ್ಟು ಟಕ್ಕರ್ ಕೊಟ್ಟಿದ್ರೂ ಕೂಡ ಬಹುಮತ ಗೆಲ್ಲುವಲ್ಲಿ ಫೇಲ್ಯೂರ್ ಆಗಬಹುದು. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡ್ರು ಒಂದಷ್ಟು ಪ್ರಬಲ ಹೋರಾಟ ಕೊಟ್ಟರು ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ್ವೈಸ್ ಟಿವಿಕೆ ಪಕ್ಷ ಇಲ್ಲಿ ಕಿಂಗ್ ಮೇಕರ್ ಆಗಬಹುದು ಅಂತಾನೂ ಊಹೆ ಮಾಡಲಾಗ್ತಾ ಇದೆ. ಇನ್ನು ಕೇರಳದಲ್ಲಿ ಮತ್ತೆ ಯುಡಿಎಫ್ ಅಧಿಕಾರಕ್ಕೆ ಬರಬಹುದು ಅಂತಾನೂ ಅಂದಾಜಿರೋದ್ರಿಂದ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿಗೆ 3 ಕಡೆ ಗೆಲುವು ಸಿಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.